Hello students and friends. Today I am discussing about grammar part voice, that is active and passive voice. Students nodi, first question, Raju ate a mango. The passive form of the given sentence is dash. Raju ಅನ್ನೋದು subject. Raju ಅನ್ನೋದು subject. Ate ಅನ್ನೋದು verb. A mango ಅನ್ನೋದು object. ಇದು subject, verb and object. ಪ್ಯಾಸಿವ್ ಫಾರ್ಮ್ ಏನಿದಕ್ಕೆ ಮ್ಯಾಂಗೋನ ಫಸ್ಟ್ ತಗೋಬೇಕು, ಆಮೇಲೆ ಏಟ್ ಇದೆ, ಏಟ್ ಗಿಂತ ಮುಂಚೆ ಒಂದು ಹೆಲ್ಪಿಂಗ್ ವರ್ಬ್ ಸೇರಿಸ್ಕೋಬೇಕು. ಏಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಈಟ್ ಪ್ರೆಸೆಂಟ್, ಏಟ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇರೋದ್ರಿಂದ ಏಟ್ ಅನ್ನೋದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೀವೇನ್ ಮಾಡ್ಬೇಕು, ವಾಸ್ ಈಟನ್ ಅಂತ ಮಾಡ್ಬೇಕು. ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ತಗೋಬೇಕು. ಇಲ್ಲಿ ನೋಡಿ ವಾಸ್ ತಗೊಂಡಿದೀವಿ. ಏಟ್ ಇದ್ದಿದ್ದು ಪಿ ಫಾರ್ಮ್ಗೆ ಹೋಗ್ಬೇಕು, ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್, V3 ಫಾರ್ಮ್. V3 ಫಾರ್ಮ್ ಯಾವುದು? ಈಟ್, ಏಟ್, ಈಟನ್. ಈಟನ್ ಅನ್ನೋದು V3 ಫಾರ್ಮ್. ಒಂದು ಹೆಲ್ಪಿಂಗ್ ವರ್ಬ್ ಬೇಕು, ಒಂದು V3 ಫಾರ್ಮ್ ಬೇಕು. ಹೆಲ್ಪಿಂಗ್ ವರ್ಬು ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ವಾಸ್ ತಗೊಂಡಿದ್ದೀನಿ. ಪಿ ಫಾರ್ಮು ಏಟ್ಗೆ ಈಟನ್, ವಾಸ್ ಈಟನ್ ಅನ್ನೋದು ವರ್ಬ್ ಆಗುತ್ತೆ. ಎಲ್ಲಿ? ಪ್ಯಾಸಿವ್ ವಾಯ್ಸ್ ಅಲ್ಲಿ. ಇಷ್ಟು ತಗೊಂಡ್ರೆ ನಿಮ್ಮ ವರ್ಕ್ ಪಾರ್ಟ್ ಮುಗೀತು. ನೋಡಿ, ಈಗ ಮ್ಯಾಂಗೋನ ಆಬ್ಜೆಕ್ಟ್ ನಾನು ಫಸ್ಟ್ ತಗೊಳ್ತೀನಿ. ಏಟ್ ಅನ್ನೋದನ್ನ ಅಂದ್ರೆ ವರ್ಬ್ ಅನ್ನ ನಾನು ಮಿಡಲ್ ಅಲ್ಲೇ ತಗೊಂಡಿದ್ದೀನಿ, ವಾಸ್ ಈಟನ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಬೈ ಸೇರಿಸ್ಕೋಬೇಕು. ನೆಕ್ಸ್ಟ್ ರಾಜು, ಬೈ ರಾಜು. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಟೆಕ್ನಿಕ್ ಇದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, Varna has brought 5 apples. The passive form of the given sentence is dash. ನೋಡಿ, ಇಲ್ಲಿ ಸಬ್ಜೆಕ್ಟ್ ಯಾವುದು? Varna subject. Has brought verb ಇದು helping verb, ಇದು main verb. 5 apples ಇದು ಆಬ್ಜೆಕ್ಟ್. ಆಬ್ಜೆಕ್ಟ್ ನ ಫಸ್ಟ್ ತಗೊಳ್ಳಿ. ಆಬ್ಜೆಕ್ಟ್ ನ ಫಸ್ಟ್ ತಗೊಂಡಾಗ ನೋಡಿ, 5 apples ಫಸ್ಟ್ ತಗೊಂಡೆ. ಆಬ್ಜೆಕ್ಟ್ ನ ಸಬ್ಜೆಕ್ಟ್ ಆಗಿ ತಗೋಬೇಕು ಪ್ಯಾಸಿವ್ ವಾಯ್ಸ್ ಮಾಡುವಾಗ. ನೆಕ್ಸ್ಟ್ ಹ್ಯಾಸ್ ಬ್ರಾಟ್ ಇರೋದನ್ನ ನೀವು ಹ್ಯಾವ್ ಬೀನ್ ಬ್ರಾಟ್ ಮಾಡಬೇಕು. ಹ್ಯಾಸ್ ಬ್ರಾಟ್ ಇರೋದು ಇಲ್ಲಿ ಹ್ಯಾವ್ ಯಾಕಾಯ್ತು ಅಂದ್ರೆ, ಸಿಂಗ್ಯುಲರ್ ಆಪಲ್ ಅನ್ನೋದು ಸಿಂಗ್ಯುಲರ್ ಇದ್ದಿದ್ರೆ, ಒಂದೇ ಆಪಲ್ ಇದ್ದಿದ್ರೆ ಹ್ಯಾಸೇ ಬರ್ಬೇಕಿತ್ತು. ಆದ್ರೆ ಆಪಲ್ಸ್ ಅನ್ನೋದು ಪ್ಲೂರಲ್ ಇರೋದ್ರಿಂದ, ಜಾಸ್ತಿ ಆಪಲ್ಸ್ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಹ್ಯಾವ್ ಆಗುತ್ತೆ. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಹ್ಯಾವ್ ಬೀನ್ ಬ್ರಾಟ್, ಬೀನ್ ತಗೊಳ್ಳೇಬೇಕು. ಹ್ಯಾಸ್ ಆಗ್ಲಿ ಅಥವಾ ಹ್ಯಾವ್ ಆಗ್ಲಿ ಅದಕ್ಕೆ ಪಕ್ಕದಲ್ಲಿ ಬೀನ್ ಬರ್ಲೇಬೇಕು. ಇದು V3 ಫಾರ್ಮ್. ಬ್ರಿಂಗ್, ಬ್ರಾಟ್, ಬ್ರಾಟ್. ಬ್ರಾಟ್ ಅನ್ನೋದು V3 ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಹ್ಯಾವ್ ಬೀನ್ ಬ್ರಾಟ್ ಬೈ Varna. Next, boys are playing kabaddi. ನೋಡಿ, ಸಬ್ಜೆಕ್ಟ್ ಆರ್ ಪ್ಲೇಯಿಂಗ್ ಅನ್ನೋದು ವರ್ಬ್, ಕಬಡ್ಡಿ ಅನ್ನೋದು ಆಬ್ಜೆಕ್ಟ್. ಕಬಡ್ಡಿನ ಫಸ್ಟ್ ತಗೊಳ್ಳಿ. ಕಬಡ್ಡಿನ ಫಸ್ಟ್ ತಗೊಂಡ್ರೆ ಇಲ್ಲಿ ಆರ್ ಪ್ಲೇಯಿಂಗ್ ನ ಮೊದಲು ಐಡೆಂಟಿಫೈ ಮಾಡಿ. ಇಲ್ಲಿ ಆರ್ ಪ್ಲೇಯಿಂಗ್ ಇದೆ, ಕಂಟಿನ್ಯೂಸ್ ಟೆನ್ಸ್. ನೀವೇನ್ ಮಾಡ್ಬೇಕು, ಆರ್ ಇರೋದ್ರಿಂದ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನೀವು ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ನೇ ಹುಡುಕ್ಬೇಕು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್ ಬೀಯಿಂಗ್ ಪ್ಲೇಡ್. ಈಸ್ ಬೀಯಿಂಗ್ ಪ್ಲೇಡ್ ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ನೀವು ಈಸ್ ತಗೋಬೇಕು. ಇಲ್ಲಿ ಆರ್ ಪ್ಲೇಯಿಂಗ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ನೀವು ಇಲ್ಲೂ ಕೂಡ ಈಸ್ ತಗೋಬೇಕು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬೇ ಆಗ್ಬೇಕು. ಪ್ಲೇಯಿಂಗ್ ಇರೋದ್ರಿಂದ ING ಫಾರ್ಮ್ ಅಲ್ಲಿ ಇರೋದ್ರಿಂದ ಬೀಯಿಂಗ್ ಪ್ಲೇಡ್ ಮಾಡಬೇಕು. ಬೀಯಿಂಗ್ ಪ್ಲೇಡ್. ಈ ಪ್ಲೇಡ್ ಸಾಮಾನ್ಯ ಯಾವಾಗ್ಲೂ V3 ನಲ್ಲೇ ಇರುತ್ತೆ. ಇದು ಯಾವುದೇ ಪ್ಯಾಸಿವ್ ವಾಯ್ಸ್ ಮಾಡೋದಾದ್ರೂ ಕೂಡ ನೀವು ಏನ್ ಮಾಡ್ಬೇಕು, V3 ನಲ್ಲೇ ಇಡಬೇಕು ಇದನ್ನ, ವರ್ಬ್ ನ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಆಮೇಲೆ ಇಲ್ಲಿ ಆರ್ ಒಂದು ಪ್ರೆಸೆಂಟ್ ಟೆನ್ಸ್ ಇದ್ರೆ ಇಲ್ಲೂ ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇಡಬೇಕು. ಇದು ING ಫಾರ್ಮ್ ಅಲ್ಲಿ ಇರೋದ್ರಿಂದ ಇಲ್ಲಿ ಬೀಯಿಂಗ್ ಹಾಕ್ಬೇಕಷ್ಟೇ.
ಬೈ ದ ಬಾಯ್ಸ್. ದ ಏನ್ ಬೇಕಿಲ್ಲ, ಇಲ್ಲಿ ದ ಇದ್ರೆ ನೀವು ದ ತಗೊಳ್ಳಿ, ಇಲ್ಲ ಅಂದ್ರೆ ದ ಏನ್ ಬೇಕಿಲ್ಲ. ದ ಬಾಯ್ಸ್, ಬೈ ಬಾಯ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಿಸ್ಮಯ್ ಡ್ರಿಂಕ್ಸ್ ಕಾಫಿ. ನೋಡಿ, ಇದು ಸಬ್ಜೆಕ್ಟ್, ಇದು ವರ್ಬ್, ಇದು ಆಬ್ಜೆಕ್ಟ್. ಈಗ ಮೊದಲು ವರ್ಬ್ ಅನ್ನ ನೀವು ಐಡೆಂಟಿಫೈ ಮಾಡಿ. ಡ್ರಿಂಕ್ಸ್ ಅಂತ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಡ್ರಿಂಕ್ಸ್ ಅಂದಾಗ ನೀವೇನ್ ಮಾಡ್ತೀರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ತಗೋಬೇಕು ನೀವು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಯಾವ್ದಿದೆ ಐಡೆಂಟಿಫೈ ಮಾಡಿ. ಈಸ್ ಒಂದಿದೆ, ಆರ್ ಒಂದಿದೆ. ಎರಡರಲ್ಲಿ ಯಾವ್ದು ತಗೋಬೇಕು? ಕಾಫಿನ ನೀವು ಫಸ್ಟ್ ಸಬ್ಜೆಕ್ಟ್ ಆಗಿ ತಗೋತಾ ಇರೋದ್ರಿಂದ ಈ ಕಡೆಗೆ ಕಾಫಿ ಅನ್ನೋದು ಈಸ್, ಅದು ಪ್ಲೂರಲ್ ಅಂತ ಹೇಳಕ್ಕಾಗಲ್ಲ. ಸಿಂಗ್ಯುಲರ್ ಆಗಿರೋದ್ರಿಂದ ನೀವು ಈಸ್ ತಗೋಬೇಕು. ಅಲ್ಲಿಗೆ ಈಸ್ ಅನ್ನೋದು ಓಕೆ ಆಯ್ತು. ಇಷ್ಟು ಓಕೆ ಆದ್ಮೇಲೆ ಇನ್ಯಾವ್ದ್ರಲ್ಲೂ ಈಸ್ ಇಲ್ಲದೆ ಇರೋದ್ರಿಂದ ಇದೇ ರೈಟ್ ಆನ್ಸರ್ ಅನ್ನೋ ತೀರ್ಮಾನಕ್ಕೆ ಬರ್ಬೋದು. ಆದ್ರೂ ವಿಚಾರನ ಹೆಚ್ಚು ತಿಳ್ಕೊಳ್ಳೋಣ. ಡ್ರಿಂಕ್ಸ್ ಇದೆ, ಡ್ರಂಕ್ ಮಾಡಬೇಕು. V3. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಬೈ ವಿಸ್ಮಯ್. ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಪ್ರಣವ್ ಈಸ್ ರೈಟಿಂಗ್ ಎ ಪೋಯಮ್. ಪ್ರಣವ್ ಅನ್ನೋದು ಸಬ್ಜೆಕ್ಟ್, ಈಸ್ ರೈಟಿಂಗ್ ವರ್ಬ್, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ರೈಟಿಂಗ್ ಅನ್ನೋದು ಮೇನ್ ವರ್ಬ್, ಎ ಪೋಯಮ್ ಅನ್ನೋದು ಆಬ್ಜೆಕ್ಟ್. ಈಸ್ ರೈಟಿಂಗ್ ಅಂತ ಇದೆ. ಇಲ್ಲಿ ING ಫಾರ್ಮ್ ಅಲ್ಲಿ ಇರೋದ್ರಿಂದ ಇದು ನೀವು ಬೀಯಿಂಗ್ ಅನ್ನೋ ಫಾರ್ಮ್ ಅನ್ನ ಹುಡುಕ್ಬೇಕಾಗುತ್ತೆ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಈಸ್ ಅಂತ ಇರೋದ್ರಿಂದ ನೀವು ಪ್ರೆಸೆಂಟ್ ಟೆನ್ಸ್ ಅನ್ನೇ ಹುಡುಕ್ಬೇಕಾಗುತ್ತೆ. ನೋಡಿ, ಈಸ್ ಅನ್ನೋ ಎರಡಿದೆ, ಇಲ್ಲೊಂದು ಈಸ್, ಇಲ್ಲೊಂದು ಈಸ್ ಇದೆ. ಇವೆರಡರಲ್ಲಿ ಮತ್ತೆ ಯಾವುದು? ಎರಡು ಅದೇ ಟೆನ್ಸ್ ಅಲ್ಲಿ ಇರ್ಬೇಕು ಮಾತ್ರ. ಓಕೆ, ಇಲ್ಲಿ ಈಸ್ ಇದೆ, ಈಸ್. ಓಕೆ, ಈ ಕಡೆ ಎ ಪೋಯಮ್ ಸಿಂಗ್ಯುಲರ್, ಹಾಗಾಗಿ ಈಸೇ ತಗೋಬೇಕು, ಆರ್ ತಗೋಬಾರ್ದು. ಆರ್ ಇಲ್ಲಿ ಇಲ್ವೇ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಇಲ್ಲ. ಓಕೆ, ನೆಕ್ಸ್ಟ್ ರೈಟಿಂಗ್ ಇದೆ. ING ಫಾರ್ಮ್ ಅಲ್ಲಿ ಇದ್ದವಕ್ಕೆಲ್ಲ ಬೀಯಿಂಗ್ ರಿಟರ್ನ್ ಆಗ್ಬೇಕು. ನೋಡಿ, ಇಲ್ಲಿ ಬೀಯಿಂಗ್ ರಿಟರ್ನ್ ಇದೆ. ಇಲ್ಲಿ ING ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ ಇಲ್ಲಿ ಬೀಯಿಂಗ್ ರಿಟರ್ನ್ ಆಗ್ಬೇಕು, ಬೀಯಿಂಗ್ ಬರ್ಲೇಬೇಕು. ಬೈ ಪ್ರಣವ್, ಪ್ರಣವ್ ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, move on to the 6th question. Neha will buy chocolates and fruits. Subject Neha, will buy verb, chocolates and fruits object. Will buy ಇದ್ದಿದ್ದು ಈ ತರ ಫ್ಯೂಚರ್ ಫಾರ್ಮ್ ಅಲ್ಲಿ ಇರೋವೆಲ್ಲ ವಿಲ್ ಇದ್ರೆ ವಿಲ್ ಬಿ, ಕ್ಯಾನ್ ಇದ್ರೆ ಕ್ಯಾನ್ ಬಿ, ವುಡ್ ಇದ್ರೆ ವುಡ್ ಬಿ, ಮೇ ಇದ್ರೆ ಮೇ ಬಿ, ಮೈಟ್ ಇದ್ರೆ ಮೈಟ್ ಬಿ, ಈ ತರ ಬರುತ್ತೆ. ಮಾಡಲ್ ಆಕ್ಸಿಲರೀಸ್ ಯಾವುದೇ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬಂದ್ರೆ ಅದ್ರ ಪಕ್ಕ ಬಿ ತಗೊಂಡು ನೆಕ್ಸ್ಟ್ ಇದನ್ನ V3 ಮಾಡೋದು ಅಷ್ಟೇ. ಯಾವ್ದಿದೆ V3? ವಿಲ್ ಪಕ್ಕಕ್ಕೆ ಬಿ ಬಂದಿರುವಂತದ್ದು ಯಾವ್ದಿದೆ ನೋಡಿ. ನೋಡಿ, ವಿಲ್ ಇದ್ದಿದ್ದು ವಿಲ್ ಬಿ ಆಗಿದೆ, ಇನ್ಯಾವುದು ವಿಲ್ ಬಿ ಇಲ್ಲ. ಹಂಗಾಗಿ ಇದೇ ಆನ್ಸರ್ ಅಂತ ತೀರ್ಮಾನಕ್ಕೆ ಬರ್ಬೋದು. ಆದ್ರೂ ವಿಚಾರ ತಿಳ್ಕೊಳ್ಳೋಣ. ನೋಡಿ, ಚಾಕ್ಲೇಟ್ಸ್ ಅಂಡ್ ಫ್ರೂಟ್ಸ್ ಅನ್ನ ಫಸ್ಟ್ ತಗೊಂಡಿದ್ವಿ, ಸಬ್ಜೆಕ್ಟ್ ಆಗಿ ತಗೋಬೇಕು. ಆಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಇದ್ದದನ್ನ ಈ ಕಡೆ ಸಬ್ಜೆಕ್ಟ್ ಆಗಿ ತಗೋತೀವಿ. ಮಧ್ಯೆ ವರ್ಬ್ ಇರುತ್ತೆ, ನೀವು ವರ್ಬ್ನ ಇಲ್ಲಿ ತಗೋಬೇಕು. ವಿಲ್ ಇದ್ದಿದ್ದು ವಿಲ್ ಬಿ, ಬೈ ಇದ್ದಿದ್ದು ಬಾಟ್, ಬೈ ಬಾಟ್ ಬಾಟ್, V3ನೇ, ಎಲ್ಲ ಕಡೆನೂ V3ನೇ ಬರಬೇಕು. ಬಾಟ್. ಇನ್ ಬೈ ನೇಹ ಅನ್ನೋದು ಲಾಸ್ಟಿಗೆ ಸೇರಿಸ್ತೀವಿ. ನೇಹ ಎ ಬಿಟ್ಟೋಗಿದೆ, ತಿದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. ವರ್ಧಾನ್ ವಾಸ್ ಡ್ರಿಂಕಿಂಗ್ ಮಿಲ್ಕ್. ವರ್ಧಾನ್ ಅನ್ನೋದು ಸಬ್ಜೆಕ್ಟ್, ವಾಸ್ ಡ್ರಿಂಕಿಂಗ್ ಅನ್ನೋದು ವರ್ಬ್, ಮಿಲ್ಕ್ ಅನ್ನೋದು ಆಬ್ಜೆಕ್ಟ್. ಮಿಲ್ಕ್ ಅನ್ನ ಫಸ್ಟ್ ತಗೊಂಡು ನೋಡಿ. ವಾಸ್ ಡ್ರಿಂಕಿಂಗ್ ಇರೋದ್ರಿಂದ ING ಫಾರ್ಮ್ ಅಲ್ಲಿ ಇರೋದ್ರಿಂದ ಇದು ಇಲ್ಲೂ ಕೂಡ ಬೀಯಿಂಗ್ ಬರಲೇಬೇಕು. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ನೀವು ಪಾಸ್ಟ್ ಟೆನ್ಸ್ ನೇ ಹುಡುಕ್ಬೇಕು. ವಾಸ್, ಹ್ಯಾಸ್, ಈಸ್, ವಾಸ್ ಇದೆ. ವಾಸ್ ಎರಡು ಕಡೆ ಇದೆ, ಎರಡೂ ಕೂಡ ಫಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ನೇ ತಗೋಬೇಕು. ಇಲ್ಲಿ ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೀವು ಇಲ್ಲಿ ಪಾಸ್ಟ್ ಟೆನ್ಸ್ ಹುಡುಕ್ಬೇಕು. ವಾಸ್, ವಾಸ್ ಆಯ್ತು. ಇನ್ನ ಡ್ರಿಂಕಿಂಗ್ ING ಫಾರ್ಮ್ ಅಲ್ಲಿ ಇರೋದ್ರಿಂದ ನಾನು ಆಲ್ರೆಡಿ ಹೇಳಿದ್ದೀನಿ, ING ಇರೋವೆಲ್ಲ ಬೀಯಿಂಗ್ ಇರ್ಲೇಬೇಕು. ಇನ್ನು ಇಲ್ಲಿ ಬೀಯಿಂಗ್ ಇಲ್ಲ, ಹಂಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಇನ್ನ ಡ್ರಿಂಕಿಂಗ್ ಅದನ್ನ ನಾನು ಹೇಳಿದ್ದೀನಿ ಈಗ ಆಲ್ರೆಡಿ, V3 ನಲ್ಲಿ ಮಾಡಬೇಕು. ಡ್ರಂಕ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಂಕ್ ಅನ್ನೋ ಫಾರ್ಮ್ ನ ಇಡಬೇಕು. ಇನ್ ಬೈ ವರ್ಧಾನ್. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸಾಮ್ರಾಟ್ ಹ್ಯಾಡ್ ಬ್ರಾಟ್ ಎ ಕಾರ್. ಸಾಮ್ರಾಟ್ ಅನ್ನೋದು ಸಬ್ಜೆಕ್ಟ್, ಹ್ಯಾಡ್ ಬ್ರಾಟ್ ಅನ್ನೋದು ವರ್ಬ್, ಎ ಕಾರ್ ಅನ್ನೋದು ಆಬ್ಜೆಕ್ಟ್. ನಾವು ಮೊದಲು ಇದನ್ನ ಐಡೆಂಟಿಫೈ ಮಾಡೋಣ ವರ್ಬ್ ನ.
ಹ್ಯಾಡ್ ಬ್ರಾಟ್ ಇದೆ. ನೀವು ಹ್ಯಾಡ್ ಬ್ರಾಟ್ ಇದ್ದಾಗ ಏನು ಚೇಂಜಸ್ ಮಾಡಂಗಿಲ್ಲ. ಹ್ಯಾಡ್ ಪಕ್ಕ ಬೀನ್ ಹಾಕ್ಬೇಕಷ್ಟೇ. ಹ್ಯಾಡ್ ಬೀನ್ ಬ್ರಾಟ್ ಎಲ್ಲಿದೆ ನೋಡಿ. ಎಸ್, ಹ್ಯಾಡ್ ಬೀನ್ ಬ್ರಾಟ್. ಹ್ಯಾಡ್ ಪಕ್ಕ ಏನು ಚೇಂಜ್ ಮಾಡಬಾರ್ದು. ಬೀನ್ ಒಂದು ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ ಅಷ್ಟೇ. ಬ್ರಾಟ್ ಆಲ್ರೆಡಿ V3 ನಲ್ಲಿ ಇದೆ. ಅದು ಬ್ರಿಂಕ್, ಬ್ರಾಟ್, ಬ್ರಾಟ್ V3 ಫಾರ್ಮ್. ಹ್ಯಾಡ್ ಪಕ್ಕ ಬೀನ್ ಸೇರಿಸ್ಕೊಂಡ್ರೆ ಇನ್ನೇನು ಚೇಂಜಸ್ ಇಲ್ಲ ಇಲ್ಲಿ. ಬೈ ಸಾಂಬ್ರಾಟ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಸಮನ್ವಿ ವಿಲ್ ರೈಟ್ ಎ ಪೋಯಮ್. ಇದನ್ನ ಚೇಂಜ್ ಮಾಡೋದಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ವಿಲ್ ರೈಟ್ ವರ್ಬ್ ಇದು ಸಬ್ಜೆಕ್ಟ್, ಇದು ಎ ಪೋಯಮ್ ಆಬ್ಜೆಕ್ಟ್. ಪೋಯಮ್ ಫಸ್ಟ್ ತಗೋತೀರಿ, ಎಲ್ಲ ಕಡೆ ಪೋಯಮ್ ಫಸ್ಟ್ ಇದೆ ಬಿಡಿ. ವಿಲ್ ರೈಟ್ ಇದ್ದಿದ್ದು ವಿಲ್ ಬಿ ರಿಟರ್ನ್ ಆಗ್ಬೇಕು. ವಿಲ್ ಪಕ್ಕ ಯಾವುದೇ ಅಂದ್ರೆ ವಿಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್ ಈ ತರದ್ದು ಬಂದ್ರೆ, ಮಾಡಲ್ ಆಕ್ಸಿಲರೀಸ್ ಬಂದ್ರೆ ನೀವು ವಿಲ್ ಅದ್ರ ಪಕ್ಕ ಮಾಡಲ್ ಆಕ್ಸಿಲರಿ ಪಕ್ಕ ಬಿ ಸೇರಿಸ್ಕೊಂಡು ಇದನ್ನ V3 ಮಾಡಿದ್ರೆ ವರ್ಬನ್ನ ಮುಗೀತು. ನೋಡಿ, ವಿಲ್ ಇದ್ದಿದ್ದು ವಿಲ್ ಬಿ ಆಗ್ಬೇಕು. ಆಗಿದೆ. ಇನ್ಯಾವ್ದ್ರಲ್ಲೂ ವಿಲ್ ಬಿ ಇಲ್ಲ, ಹಾಗಾಗಿ ಇದೇ ರೈಟ್ ಆನ್ಸರ್ ತೀರ್ಮಾನಕ್ಕೆ ಬರ್ಬಹುದು. ವಿಲ್ ಬಿ ರೈಟ್ ಇದ್ದಿದ್ದು ರಿಟರ್ನ್ ಆಗುತ್ತೆ. V3 ಆಗ್ಲೇಬೇಕಲ್ಲ. ರೈಟ್, ರೋಟ್, ರಿಟರ್ನ್. ವಿಲ್ ಬಿ ರಿಟರ್ನ್. ಓಕೆ. ಬೈ ಸಮನ್ವಿ ಇದು ಸಬ್ಜೆಕ್ಟ್ ಇದ್ದಿದ್ದು ಲಾಸ್ಟ್ಗೆ ಆಬ್ಜೆಕ್ಟ್ ಆಗಿ ಬರಬೇಕು. ಅದ್ರ ಮುಂದೆ ಒಂದು ಬೈ ಸೇರ್ಕೋಬೇಕು. ಓಕೆ, ರೈಟ್ ಆನ್ಸರ್. ದ ಬಾಯ್ಸ್ ಅಂಡ್ ಗರ್ಲ್ಸ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ದ ಬಾಯ್ಸ್ ಅಂಡ್ ಗರ್ಲ್ಸ್ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಪ್ಲೇಡ್ ಅನ್ನೋದು ವರ್ಬ್, ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ಹ್ಯಾವ್ ಪ್ಲೇಡ್ಗೆ ಏನ್ ಬರಬೇಕು? ನಾನು ಏನ್ ಹ್ಯಾಡ್ ಅಲ್ಲಿ ನಾನು ಬಳಸಿದೀನಿ, ಹ್ಯಾಡ್ ಬೀನ್ ಆಗ್ಬೇಕು ಅಂತ. ಅದೇ ರೀತಿ ಹ್ಯಾಸ್ಗೆ ಮತ್ತೆ ಹ್ಯಾವ್ಗೂ ಅಷ್ಟೇ. ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಆದ್ರೆ ಮುಗೀತು. ಆದ್ರೆ ಹ್ಯಾಸ್ ಬೀನ್ ಹಾಕ್ಬೇಕು, ಹ್ಯಾವ್ ಬೀನ್ ಹಾಕ್ಬೇಕು ಅಂತ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ ನೀವು ಆಬ್ಜೆಕ್ಟ್ ಅನ್ನ. ಈ ಆಬ್ಜೆಕ್ಟ್ ಕ್ರಿಕೆಟ್ ಅನ್ನೋ ಆಬ್ಜೆಕ್ಟ್ ಸಿಂಗ್ಯುಲರ್ ಇರೋದ್ರಿಂದ ನೀವು ಹ್ಯಾಸ್ ಬೀನ್ ಹಾಕ್ಬೇಕು. ಇದು ಕ್ರಿಕೆಟ್ ಅನ್ನ ಈ ಕಡೆ ಫಸ್ಟ್ ತಗೊಂಡ್ರೆ ನೀವು ಇಲ್ಲಿ ಮತ್ತೆ ಹ್ಯಾವ್ ಹಾಕ್ಬಾರ್ದು, ಇಲ್ಲಿ ಹ್ಯಾಸ್ ಹಾಕ್ಬೇಕು. ಈ ಹ್ಯಾಸ್ ಮತ್ತೆ ಹ್ಯಾವ್ ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅದ್ರ ಹಿಂಭಾಗ ಇರುವಂತ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಸಬ್ಜೆಕ್ಟ್ ಕ್ರಿಕೆಟ್ ಅನ್ನೋದು ಒಂದಾಗಿರೋದ್ರಿಂದ, ಸಿಂಗ್ಯುಲರ್ ಆಗಿರೋದ್ರಿಂದ ಹ್ಯಾಸ್. ಇಲ್ಲೇನಾದ್ರೂ ಪ್ಲೂರಲ್ ಆಗಿದ್ರೆ ಇಲ್ಲಿ ಹ್ಯಾವ್ ಬರ್ತಿತ್ತು. ಅಷ್ಟೇ ಡಿಫ್ರೆನ್ಸ್ ಇಲ್ಲಿ. ಇನ್ ಮಿಕ್ಕಿದೆಲ್ಲ ಹ್ಯಾಡ್ ಹೇಳಿದ್ನಲ್ಲ, ಹ್ಯಾಡ್ ಬೀನ್ ಆಗ್ಬೇಕು ಅಂತ ಅದೇ ರೂಲ್ಸ್. ಹ್ಯಾಸ್ ಬೀನ್ ಪ್ಲೇಡ್ V3, ಪ್ಲೇ, ಪ್ಲೇಡ್, ಪ್ಲೇಡ್ V3 ಆಯ್ತು. ಇನ್ನು ಸಬ್ಜೆಕ್ಟ್ ಸೇರಿಸ್ಬೇಕು ಇಲ್ಲಿಗೆ, ಬೈ ದ ಬಾಯ್ಸ್ ಅಂಡ್ ಗರ್ಲ್ಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11. ಹೂ ಬಿಲ್ಟ್ ತಾಜ್ ಮಹಲ್? ನೋಡಿ, ಈ ತರ ಕ್ವಶನ್ ಬಂದಾಗ ಯಾವ ರೀತಿ ಬರೆಯೋದು? ಹೂ ಬಂದ ತಕ್ಷಣ ನೀವೇನ್ ಮಾಡ್ಬೇಕು? ಬೈ ಹೂಮ್ ಅಂತ ಮಾಡ್ಕೋಬೇಕು. ಯಾರಿಂದ? ಬೈ ಹೂಮ್ ಅಂತ ಮಾಡ್ಬೇಕು. ಬೈ ಹೂಮ್ ಆದ ತಕ್ಷಣ ಒಂದು ಹೆಲ್ಪಿಂಗ್ ವರ್ಬ್ ಬರ್ಬೇಕು. ಹೆಲ್ಪಿಂಗ್ ವರ್ಬ್ ಬರ್ಬೇಕು ಅಂದ್ರೆ ನೀವು ಇಲ್ಲಿ ಮೇನ್ ವರ್ಬ್ ಯಾವ ಟೆನ್ಸ್ ಅಲ್ಲಿ ಇದೆ ನೋಡ್ಕೋಬೇಕು. ಬಿಲ್ಡ್, ಬಿಲ್ಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಬಿಲ್ಡ್ ಅನ್ನೋದು ಪ್ರೆಸೆಂಟ್, ಬಿಲ್ಟ್ ಅನ್ನೋದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇರೋದ್ರಿಂದ ನೀವೇನ್ ಮಾಡ್ಬೇಕು? ವಾಸ್ ತಗೋಬೇಕು. ವಾಸ್. ನೋಡಿ, ಇಲ್ಲೆಲ್ಲೂ ವಾಸ್ ಇಲ್ಲದೆ ಇರೋದ್ರಿಂದ ಇಲ್ಲಿ ವಾಸ್ ಇದೆ. ಇದನ್ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ವಾಸ್, ಬೈ ಹೂಮ್, ವಾಸ್. ವಾಸ್ ಆದ ತಕ್ಷಣ ಹೆಲ್ಪಿಂಗ್ ಮೇನ್ ವರ್ಬ್ ಹಾಕ್ಬಾರ್ದು. ವಾಸ್. ದ ತಾಜ್ ಮಹಲ್ ಆದ್ಮೇಲೆ ನೀವು ಮೇನ್ ವರ್ಬ್ನ ಹಾಕ್ಬೇಕು. ವಾಸ್ ಹೆಲ್ಪಿಂಗ್ ವರ್ಬ್ ಬಂದ್ಬಿಡ್ತಲ್ಲ ಅಂತ ವಾಸ್ ಪಕ್ಕಕ್ಕೆ ಮೇನ್ ವರ್ಬ್ ಬಿಟ್ಬಿಟ್ಟಿರಾ, ಇಡಬಾರ್ದು. ವಾಸ್ ಆದ್ಮೇಲೆ ಈ ಸಬ್ಜೆಕ್ಟ್ ನ ತಕೊಂಡು ಅದಾದ ನಂತರ ನೀವು ಮೇನ್ ವರ್ಬ್ನ ಇಡ್ಬೇಕು. ಬೈ ಹೂಮ್ ವಾಸ್ ದ ತಾಜ್ ಮಹಲ್ ಬಿಲ್ಟ್ ಇದೆ, ಬಿಲ್ಟ್ ಇದು V3ನೇ. ಬಿಲ್ಟ್, ಬಿಲ್ಟ್, ಬಿಲ್ಟ್ V3 ರೈಟ್ ಆನ್ಸರ್. ಇದು SSLC ಮಕ್ಕಳಿಗೆ ಈ ವರ್ಷದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರದವರು ಎಕ್ಸಾಮ್ ನಡೆಸ್ತಾ ಇರೋದ್ರಿಂದ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಈ ರೀತಿಯಾಗಿ ಬರುತ್ತೆ. ಇದನ್ನ SSLC ಮಕ್ಕಳು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ SSLC ಮಕ್ಕಳಿಗೆ ಮಾತ್ರ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ಇದೇ ಟೈಪ್ ಆಫ್ ಕ್ವಶನ್ಸ್ ನಿಮಗೆ ಬರುತ್ತೆ. ಮುಂದೆ ಯಾವ್ದಾದ್ರು ಎಕ್ಸಾಮ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಒಂದಷ್ಟು ಇಂಗ್ಲಿಷ್ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಸಿಲೆಬಸ್ ಇಟ್ಟಿದ್ದಾಗ ನೀವು ಈ ತರದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳಿಗೆ ಸಂಬಂಧಪಟ್ಟಂತಹ
ಒಂದು ಟ್ರಿಕ್ಸ್ ಅನ್ನ ತಿಳ್ಕೊಬೇಕಾಗತ್ತೆ. ಈ ತರ ಟ್ರಿಕ್ಸ್ ಗಳನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಆಗುತ್ತೆ ನಿಮಗೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ. ಆಗ ನಿಮಗೆ ಜಾಬ್ಗೆಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಈ ವರ್ಷದ SSLC ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದು ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೇಳಿದ್ದಾರೆ. ಹಂಗಾಗಿ ಇದು ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಎಕ್ಸಾಮಿನೇಷನ್ ಅಲ್ಲಿ. ಹಾಗಾಗಿ ಸ್ಟೂಡೆಂಟ್ಸ್ ಈ ಟ್ರಿಕ್ಸ್ ನ ನೀವು ಬಳಕೆ ಮಾಡಿಕೊಂಡು ನೀವು ಈಸಿಯಾಗಿ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ನಾವು ಆನ್ಸರ್ನ ಹುಡುಕ್ಬಹುದು ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಇದನ್ನ ನೋಡ್ತಾ ಇರಿ. ಇದುವರೆಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.